ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಚಾರಗಳನ್ನು ಆಲಿಸ್ತಾ ಇದ್ರೆ. ಬನ್ನಿ ಇವತ್ತು ಇವರ ಈ ವಿಚಾರಗಳ ಅಂತಿಮ ಭಾಗವನ್ನು ಕೇಳೋಣ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಅಂತಿಮ ಭಾಗ. ಪ್ರಕೃತಿಯೇ ಗುರು, ಗಗನವೇ ಲಿಂಗವು, ಜಗವೇ ಕೂಡಲ ಸಂಗಮ. ಪ್ರಕೃತಿ ಜೊತೆಗೆ ಇದ್ದು ಆನಂದವಾಗಿರ್ತಕ್ಕಂಥದ್ದು, ನಮ್ಮ ಮೈ ದಡಿಸ್ಕೊಂಬ್ಲಿಕ್ಕೆ ಬದುಕು ಮಾಡ್ತಕ್ಕಂಥದ್ದು, ಖುಷಿಗಾಗಿ ಬದುಕು ಮಾಡ್ತಕ್ಕಂಥದ್ದು. ಈ ರೀತಿ ಜೀವನನ ಕಳಿಬೇಕಂದ್ರೆ ಕೃಷಿ ಅದ್ಭುತ. ನಾವು ಜ್ಞಾನದಲ್ಲಿ ಕೃಷಿ ಮಾಡ್ಬೇಕು, ಅಜ್ಞಾನದಲ್ಲಿ ಅಲ್ಲ. ಅಜ್ಞಾನದಲ್ಲಿ ಕೃಷಿ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ, ಈ ಸಂಕಟಗಳೆಲ್ಲ ಬಂದ್ಬಿಡ್ತವೆ. ರಾಗ ದ್ವೇಷಗಳು ಅಂತ ಅಂತೀವಿ. ಅವನ್ನೇ ದ್ವೇಷಗಳು ಅಂದ್ರೆ ಈ ಸಂಕಟಗಳು, ರಾಗ ಅಂದ್ರೆ ಖುಷಿ. ಇವೆರಡೂ ನಾವು ಲೌಕಿಕವಾಗಿ ಅನುಭವಿಸ್ತಾ ಇರ್ತೀವಿ. ಈ ಲೌಕಿಕದಲ್ಲಿ ನಾವು ಅಲೌಕಿಕ ತತ್ವಕ್ಕೆ ಹೋಗ್ಬೇಕಂತಂದ್ರೆ ಅದನ್ನ ಒಪ್ಪಿಗೆಬೇಕು. ನಮ್ಮಲ್ಲಿ ಏನೇನು ಬರುತ್ತೆ, ನಾವು ನಮ್ಮ ಹೊಲದಲ್ಲಿ ನಮ್ಮ ಏರಿಯಾದಲ್ಲಿ ಎಷ್ಟು ಮಳೆ ಪ್ರಮಾಣ ಬರುತ್ತೆ, ಈ ಮಳೆಗೆ ನಾವು ಏನೆಲ್ಲ ಮಾಡ್ಬೋದು, ಆಮೇಲೆ ವೆಚ್ಚ ರಹಿತ ಹೇಗೆ ಮಾಡ್ಬೋದು, ಈ ರೀತಿ ಚಿಂತನೆಗಳು ನಮ್ಮ ತಲೆ ಒಳಗಡೆ ಹೋಗ್ತಾ ಬರಬೇಕು. ಬಾಡ್ ಪರೀಕ್ಷೆಲಿ 4 ಸಲ ಬರುತ್ತೆ. ಒಂದು ಗಿಡದ 20 kg ಬಂದ್ರೆ 4 ಸಲಕ್ಕೆ 80 kg ಆಯ್ತು. 1 ಎಕರೆಗೆ 15 ಅಡಿ ವಿನ್ಯಾಸದಲ್ಲಿ ಇದನ್ನ ವಿನ್ಯಾಸ ಮಾಡಬಹುದು. ಸುಮಾರು 100-150 ಗಿಡಗಳ ವಿನ್ಯಾಸ ಮಾಡಬಹುದು. ಏಸು ಲಕ್ಷ ಬೇಕಾದ್ರೂ ಕೃಷಿಯಲ್ಲಿ ಸಿಗುತ್ತೆ ಗುರುವೆ. ದುಡ್ಡು ಮುಖ್ಯ ಅಲ್ಲ. ನಾವು ಇಲ್ಲಿ ಭೂಮಿನ ತಾಯಿ ಅಂತ ಸ್ವೀಕರಿಸಿ ಅಯ್ಯಮ್ಮನ ಪ್ರೇಮದಿಂದ ಅಪ್ಪಿಕೊಂಡು ಆಲಂಗಿಸಿ ಇದ್ರ ಜೊತೆಗೆ ನಾವು ಇರಬೇಕು. ಒಂದೇ ಒಂದು ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತೀವಿ. ನಾವು ಈ ನಮ್ಮ ಹೊಲಗಳನ್ನ ಒಂದೇ ಒಂದು ಬೆಳೆ, ಎರಡೇ ಬೆಳೆ ಮಾಡೋದಕ್ಕಿಂತ 26 ಬೆಳೆ ಮಾಡಿ ಸ್ವಲ್ಪ ಚೌ ಇರ್ಲಿ. ಅವಾಗ ಏನಾಗುತ್ತೆ, ಭೂಮಿಯ ತಾಯಿಯ ಕಡೆ ನಿರಂತರ ನಡೆಗೆ ಆಗುತ್ತೆ. ನಿರಂತರ ನಡಿಗೆ ಆದಾಗ ಪ್ರತಿ ಒಂದು ಕಾಲಮಾನದಲ್ಲೂ ಅವಲ್ಲಲ್ಲಿ ನಮ್ಗೆ ಏನಾದ್ರೂ ಸಿಗ್ತಲೇ ಇರ್ಬೇಕು. ದಿನ ಸಿಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ದಿನ ದುಡ್ಡು ನೋಡ್ತಾ ಇರ್ಬೇಕು. ಲಕ್ಷ್ಮಿ ಎಲ್ಲಿರ್ತಾಳೆ ಅಲ್ಲಿ ನಾವಿರ್ತೀವಿ ಮನುಷ್ಯರು. ಅದಕ್ಕಾಗಿ ಲಕ್ಷ್ಮಿ ಎಲ್ಲಪ್ಪ ಅಂದ್ರೆ ಭೂಮಿನೇ ಲಕ್ಷ್ಮಿ. ಆ ಭೂಮಿನ ಲಕ್ಷ್ಮಿ ಅಂತ ಸ್ವೀಕರಿಸಿ ಅಲ್ಲಿಗೆ ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ ರತ್ನಾಕರಿ ಎಲ್ಲಾ ರತ್ನಗಳು ಸಿಗೋದು ನಮಗಿಲ್ಲೇ. ಶಂಕರಾಚಾರ್ಯರು ಅವತ್ತನೇ ಬರೆದು ಬಿಡಿದ್ದಾರೆ ಅನ್ನಪೂರ್ಣೇಶ್ವರಿ ಅಷ್ಟಕಂ ಅಂತ. ನಮ್ಗೆ ಈ ಮಾತಿಗಿನ್ನ ಹೆಚ್ಚಿಗೆ ಶಕ್ತಿ ಬರುತ್ತೆ. ಅವತ್ತೇ ಹೇಳಿದರೆ ಅನ್ನಪೂರ್ಣೆಯಾಗಿರ್ತಕ್ಕಂಥ ಈ ಭೂಮಿ ಮೇಲೆ ನಮಗೆ ಅನೇಕ ಜಾತಿ ಗಿಡಗಳು ಇರಬೇಕು ಅಂತ ಒಂದು ಕನಸು ಕಟ್ಟಿದ್ದೆ. ನನ್ನ ಹೊಲದಾಗ ನಾನು ಏನೇನೋ ಮಾಡಿದ್ದೆ. ಮಕ್ಕಳು ಅಲ್ಲಿಗೆ ಬಂದರು, ಅದನ್ನ ಆಕ್ರಮಿಸ್ಕೊಂಡ್ಬಿಟ್ರು. ನಾನು ಸ್ವಲ್ಪ ವಾನಪ್ರಸ್ಥಾಶ್ರಮ ಅಂತಾರಲ್ಲ, ಮಕ್ಕಳು ದೊಡ್ಡರಾದ್ಮೇಲೆ ವಾನಪ್ರಸ್ಥಾಶ್ರಮ ಏನಿಲ್ಲ, ನಾವೇ ಅಲ್ಲಿ ಸೃಷ್ಟಿಸ್ಕೋಬೇಕು. ನಮ್ಮ ತಮ್ಮನ ಹೊಲ ಖಾಲಿ ಇತ್ತು. ತಮ್ಮ ನೀನು ರಿಟೈರ್ಡ್ ಆಗಿ ಬಂದ ಮೇಲೆ ನಿನಗೆ ಒಂದು ತೋಟ ಮಾಡಿಕೊಡ್ತೀನಿ ಅಂದ್ಕೊಂಡು ಒಂದು 30-40 ಜಾತಿ ಬೆಳೆಗಳನ್ನ 3 ಎಕರೆಯಲ್ಲಿ ಹಾಕಿದ್ದೇನೆ. ಜಲ ಸಂರಕ್ಷಣೆ ಪ್ರಕ್ರಿಯೆಗಳು, ಟ್ರಂಚ್ ಕಂಪೌಂಡ್ ಮೆಥಡ್, ತಿರುವುಗಾಲುವೆ, ಕೃಷಿ ಹೊಂಡ ಇವನ್ನೆಲ್ಲ ಮಾಡಿಸ್ಬಿಟ್ಟು ಮೊದಲನೇ ವರ್ಷ, 2ನೇ ವರ್ಷ ಇಂಥ ಒಂದು 30-40 ಜಾತಿ ಬೆಳೆಗಳು ಹಾಕಿದ್ದೀನಿ. ಅಲ್ಲಿ ಈಗಾಗಲೇ ಫಸಲು ಚಾಲಾಗಿದೆ. ಅದೇ ಹೊಲದಲ್ಲಿ ಬಂದಿರತಕ್ಕಂಥ ಫಸಲು ಇದನ್ನ ಅರಬಾವಿ ಯೂನಿವರ್ಸಿಟಿ, ನಮ್ಮೂರಿಗೆ 350 ಕಿಲೋಮೀಟರ್. ಇದ್ರ ಬಗ್ಗೆ ಗೊತ್ತಾತು. ಕಾಶ್ಮೀರದಾಗಿರ್ಲಿ ಒಂದು ಗಿಡ ತಗೊಂಡ್ ಬಂದ್ ಹಾಕಿ ಕೋಟಿಗಟ್ಲೆ ಕಾರ್ ತಗೊಂಡ್ ಬಂದ್ರೆ ದಿನ ಸವಿತಾ ಇರ್ತತೆ. ಒಂದು ಗಿಡ ತಗೊಂಡ್ ಬಂದ್ ನೀವು ನಿಮ್ಮ ನೆಲಕ್ಕೆ ಹಾಕಿದ್ರೆ ದಿನ ಬೆಳಿತಾ ಇರ್ತತೆ. ಬೇಲ್ದಣ್ಣಿನ ಗಿಡ ನಾನು ಬೆಂಗಳೂರಾಗಿದ್ದೀನಿ, ಇಲ್ಲಿ ಬರಕ್ಕಾಗಲ್ಲ, ಅಲ್ಲಿಗೆ ಕಳ್ಸಕ್ ಆಗುತ್ತಾ ಅಂದ್ರು. ನಾವು ಕಳಿಸೋದಿಲ್ಲ ಸ್ವಾಮಿ, ಒಂದು ಗಿಡ ಬೇಕಾದ್ರೂ ನಮ್ಮಲ್ಲಿಗೆ ಬಂದು ತಾಂಡೋಗಿ. ಅವ್ರು ಬಂದ್ರೆ ಆ ಜ್ಞಾನ ಗೊತ್ತಾಗುತ್ತೆ, ಪ್ಲಾಟ್ ನೋಡ್ತಾರೆ, ಅದ್ರದ್ದು ಹೆಚ್ಚಿನ ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಬರ್ತವೆ. ಅವಾಗ ಗಟ್ಟಿಯಾಗಿ ನಿಲ್ತಾರೆ. ನಾವು ಅದಕ್ಕಾಗಿ ಯಾರಿಗೂ ಗಿಡಗಳನ್ನ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳ್ತೀವಿ. ನಮ್ದು ನರ್ಸರಿ ಇದೆ. ಆಮೇಲೆ ಈ ರೀತಿ ಬೇಲದ ಹಣ್ಣಿನ ತೋಟ ಮಾಡಿದೆ ನಾನು. ಅದೇ ರೀತಿ ಒಂದು 5-6 ಹುಣಸೆ ಮರ ಅದಾವೆ, ನೇರ್ಲೆ ಗಿಡ ಅದಾವೆ, ಸ್ವಲ್ಪ ಸೀತಾಫಲ ಇದಾವೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ನಾವು ಅವನ್ನೆಲ್ಲವನ್ನು ಮೌಲ್ಯವರ್ಧನೆ ಮಾಡ್ತೀವಿ. ಯಾವನ ವಸ್ತುಗಳನ್ನ ಹಾಗೆ ನಾವ್ ಯಾರಿಗೂ ಕೊಡೋದೇ ಇಲ್ಲ. ಬೇಲದ ಹಣ್ಣಾಗಿ ಕೊಡೋದಿಲ್ಲ. ಅದನ್ನ ಒಂದು 6-7 ಪ್ರಾಡಕ್ಟ್ ಮಾಡ್ತಾ ಇದೀವಿ. ಈ ಚಿಪ್ಪು ಬರ್ತದೆ ಬೇಲದ ಹಣ್ಣಿನ ಮೇಲೆ ಚಿಪ್ಪು. ಈಗ ಹಣ್ಣಿನ ತಿರುಳು ತೆಗೆದ ಮೇಲೆ ಇದು ಚಿಪ್ಪು ಬರ್ತದೆ. ಚಿಪ್ಪನ ಏನ್ ಮಾಡ್ಬೇಕು ಅಂತ ಒಂದು ಆಲೋಚನೆ ಬಂತು ನನಗೆ. ನೀವು ತೆಂಗಿನ ಚಿಪ್ಪು ಏನ್ ಮಾಡ್ತೀರಿ, ಹಂಗ ನಾನು ಇದನ್ನ ಏನ್ ಮಾಡ್ಬೇಕಂತ ಆಲೋಚನೆ ಬಂತು. ಅದನ್ನ ನಾನು ಚಾಕ್
ಚಾರ್ಕೋಲ್ ಮಾಡಿದೆ. ಚಾರ್ಕೋಲ್ ಅಂದ್ರೆ ಇಡ್ಲಿ ಮಾಡಿ ಇದಕ್ಕೆ ಸೈಂಧ ಲವಣ ಸ್ವಲ್ಪ ಪಚ್ಕರ್ಪೂರ ಹಾಕಿದೆ, ಅಲ್ಲಿ ಪುಡಿ ಮಾಡಿದೆ. ಫ್ಲೋರೈಡ್ ನಿಂದ ಹಳದಿ ಆಗ್ತವಲ್ಲ ಅಲ್ಲು, ಅದು ಕ್ಲೀನ್ ಆಗುತ್ತೆ. ಆ ಹುಣಸೆ ಹೂವಿನ ಕಾಲ, ಮನೆ ಮುಂದೆ 3 ಹುಣಸೆ ಮರ ಅದಾವೆ. ಹೂ ಸಿಕ್ಕಾಪಟ್ಟೆ ಬಿದ್ದ್ಬಿಟ್ಟಿತ್ತು, ಕೆಳಗೆ ಸಿಮೆಂಟ್ ನೆಲ ಇತ್ತು. ಬೆಳಿಗ್ಗೆ ಎದ್ದು ಬಂದಿಟ್ಲೆ ನಾನು ಅಂಗಳದಲ್ಲಿ ಹೊಡಿಬೇಕಾಗಿತ್ತು. ಅಬ್ಬೊಬ್ಬ ವಾಟೆ ವೇಸ್ಟ್ ಅಂತ ನನಗೆ ಬಹಳ ಬೇಸರ ಆತು. ತಿಂತಕ್ಕಂಥ ಹೂನ ಎಷ್ಟೆಲ್ಲ ವೇಸ್ಟ್ ಮಾಡ್ತಾ ಇದೀವಲ್ಲ ಅಂತ ಸಂಕಟ ಆತು. ಅದನ್ನೆಲ್ಲ ದುಂಡುಗಂದೆ. ಒಂದು ದಿನದ ಒಂದು ಮರದ ಹೂವು, ಸಣ್ಣ ಮರ 2 kg ಹೂವು ಆತಲ್ಲ, ಇನ್ನೊಂದು ಮರದ್ದು ಎಲ್ಲ ಸೇರಿಸಿ ಡ್ರೈಯರ್ನಲ್ಲಿ ಹಾಕಿದೆ, ಪೌಡ್ರ್ ಮಾಡಿದೆ. ಜೊತೆಗೆ ಈ ಬೇಲ್ದಣಿ ಚಿಪ್ ಇತ್ತಲ್ಲ, ಚಿಪ್ಪನ್ನು ಪೌಡರ್ ಮಾಡಿದೆ. 2 ಆತು. ನಾವು ಹಾಲನ್ನ ಪೇಡ ಮಾಡ್ತೀವಿ, ಪೇಡ ಮಾಡೋದು ಕಟ್ಟಿಗೆ ಒಲೆ ಹಚ್ತೀವಿ. ಆ ಬೂದಿನ ಅದಕ್ಕೆ ತಗೊಂಡೆ. ಜೊತೆಗೆ ನಂದೊಂದು ಮಿಲೆಟ್ಸ್ ಯಂತ್ರ ಇದೆ, ಅಂದ್ರೆ ಸಿರಿಧಾನ್ಯನ ಹಸಕ್ ತೆಗಿತಕ್ಕಂಥ ಯಂತ್ರ. ಆ ತೌಡ್ನ ಪೌಡರ್ ಮಾಡಿದೆ. ಈ 4ನ್ನ ಮಿಕ್ಸ್ ಮಾಡಿದೆ, ಪಾತ್ರೆ ತಿಕ್ಕ ಕೊಟ್ಟೆ. ಪಳ 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 ಹೊಳೆಯಕತಿ ಪಾತ್ರೆ ತಿಕ್ಕ ಪೌಡ್ರು. ನಮ್ಮರು ಹೇಳಿದ್ರು, ಅಣ್ಣ ಸ್ವಲ್ಪ ಹಾಲಿಂದು ಜಿಡ್ಡು ಹೋಗಿಲ್ಲ ಕಣ್ಣಣ್ಣ, ಪಳ ಪಳ ಏನು ಅಂತವೆ, ಸ್ವಲ್ಪ ಜಿಡ್ಡಿದೆ ಅಂತ ಒಂದು ಫೀಡ್ಬ್ಯಾಕ್ ಬೇಕಲ್ಲ. ಅವಾಗ ಸ್ವಲ್ಪ ಹೌದೇನು ಹಂಗಾರೆ ಅಂತ ಅಂದ್ಕೊಂಡು ಸೀಗೆಕಾಯಿ ಅಟ್ಟದ ಮೇಲೆ ಇತ್ತು, ಸೀಗೆಕಾಯಿ ಕೆಳಗೆ ತಗೊಂಡೆ, ಅದನ್ನೊಂದು ಅರ್ಧ kg ಮಿಕ್ಸ್ ಮಾಡಿದೆ. ಆ ಜಿಡ್ಡುನು ಹೋಗ್ಬಿಡ್ತು. ನಮ್ಮ ಮನೆಯಲ್ಲೇ ವಾಷಿಂಗ್ ಪೌಡರ್ ತಯಾರಾಗೋಗ್ಬಿಡ್ತು. ವಾರಕ್ಕೆ 2 ಸೋಪ್ ಕಳಿಯಾರ ಅವರು, ತಿಂಗಳಿಗೆ 8 ಸೋಪು. ಆ ಸೋಪಿನ ನೀರೆಲ್ಲಿ ಹೋಗುತ್ತೆ? ನಮ್ಮ ಭೂಮಿಗೆ ಹೋಗೋದಲ್ಲ. ಸಣ್ಣ ಸಣ್ಣ ಆಲೋಚನೆಗಳು ಆಗ್ಬೋದು, ಇವೆಲ್ಲ ಬರಬೇಕು. ನಮ್ಮ ಮನೆಯಲ್ಲೇ ಒಂದು ವಾಷಿಂಗ್ ಪೌಡರ್ ಆಯ್ತು. ಈಗ ನಮ್ಮ ಅಂಗಿಗೆ ಒಂದೇ ಒಂದು ಸಣ್ಣ ತೂತುನು ಒಂದು ಗಡಿಗೆ ನೀರಿದ್ರು ಕ್ಲೀನ್ ಆಗೋಗ್ಬಿಡುತ್ತಲ್ಲ, ಖಾಲಿ ಆಗೋಗ್ಬಿಡುತ್ತಲ್ಲ. ಅದಕ್ಕೆ ಏನೇನ್ ಗಂಡಿಗಳನ್ನೆಲ್ಲ ನಾವು ಹೊಲ್ಕೋಬೇಕು. ಬೆಳಿಗ್ಗೆ ತಿಕ್ತಕ್ಕಂಥ ಪೇಸ್ಟ್ ಎಷ್ಟು ದುಡ್ಡು ಹೋಗುತ್ತೆ, ನಾವು ತಿಕ್ತಕ್ಕಂಥ ಪಾತ್ರೆಗೆ ಎಷ್ಟು ದುಡ್ಡು ಹೋಗುತ್ತೆ, ಇವೆಲ್ಲ ಲೆಕ್ಕ ಮಾಡ್ಬೇಕು ತಾನೆ. ಲೆಕ್ಕ ಇರ್ಬೇಕಂತೆ. ತಿಪ್ಪಿಗೆ ಹೋದ್ರೆ ತಪ್ಪದೆ ಲೆಕ್ಕ ಇರ್ಬೇಕಂತೆ. ಜ್ಞಾನ ಬರತಕ್ಕನ, ಜ್ಞಾನ ಬಂದ ಮೇಲೆ ಏನ್ ಇಡಬೇಡಿ, ಜ್ಞಾನ ಬರಕ್ಕಾಗಿ ಲೆಕ್ಕ ಇಡಿ. ಪೇಸ್ಟ್ ಎಷ್ಟು ಹೋತು, ಸೋಪಿಗೆ ಎಷ್ಟು ಹೋತು, ಇಂಥವೆಲ್ಲ ಲೆಕ್ಕಗಳನ್ನ, ಸಣ್ಣ ಸಣ್ಣ ಲೆಕ್ಕಗಳು. ಪ್ರಯಾಣಕ್ಕೆ ಎಷ್ಟು ವೆಚ್ಚ ಆತು, ಮದುವೆಗೆ ಎಷ್ಟು ವೆಚ್ಚ ಆತು. ನಮ್ಮ ತಮ್ಮರು ಸ್ವಲ್ಪ ಅನುಕೂಲ ಆಗದಾರೆ. ಮದುವೆ ಮಾಡಿದ್ದು ಎಷ್ಟು ಗೊತ್ತಾ? 30 ಲಕ್ಷ ನಮ್ಮ ತಮ್ಮ. ನಾನು ಮಾಡಿದ್ದು ಎಷ್ಟು ಗೊತ್ತಾ? 3,000. ನನ್ನ ಮಕ್ಳಿಗೆ ನಾನು ಮದುವೆ ಮಾಡಿದೆ, ಸರಳ ಲಗ್ನ. ಅವ್ರ ನೆಂಟರು ಬಂದ್ರು, ನಾವು ನೆಂಟರು ಬಂದ್ವಿ, ನಮ್ದೇ ಗಾಡಿ ಇತ್ತು, ಹೋದ್ವಿ. ಚೆನ್ನ ಮಾಂಗಲ್ಯ ಅಂತ ಧರ್ಮಸ್ಥಳದಾಗ ಕಟ್ಟಿಕೊಂಡ್ವಿ, ಬಂದ್ವಿ. ಮದುವೆ ತಾನೆ, 2 ಮೊಮ್ಮಕ್ಕಳಾಗ್ಯಾರ. 2ನೇನಿಗೂ ಹಂಗನೆ ಸಿಂಪಲ್ ಮ್ಯಾರೇಜ್. ಮದುವೆ ಖರ್ಚು ಯಾರು ನೋಡ್ಬೇಕಂದ್ರೆ ಮಕ್ಕಳೇ ನೀವೇ ನೋಡ್ಬೇಕು. ನಿಮ್ಮಿಂದ ನಾನೇನು ಬಯಸಿಲ್ಲ, ನಿಮ್ ದುಡ್ದು ನೀವೇ ಇಟ್ಕೊಂಡಿದ್ದೀರಿ, ಖರ್ಚು ನೀವೇ ನೋಡ್ಬೇಕು. ಓಕೆ ಅಣ್ಣಪ್ಪ, ಜೈ. ಖರ್ಚೆಲ್ಲ ಅವರೇ ನೋಡಿದ್ರು. ಆಮೇಲೆ ಮಕ್ಕಳು ಮದುವೆ ಆದ ಮೇಲೆ ಬೆಡ್ರೂಮ್ ಅವರೇ ಕಟ್ಕೊಂಡಿದ್ದಾರೆ. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ಅದೆಲ್ಲ ಸಬಲರಾಗಿದ್ದಾರೆ ಅಂತ. ನಾವೇನ್ ಮಾಡ್ತೀವಿ? ಪಾಕೆಟ್ ಮನಿ. ಯಾವ ವಯಸ್ಸಿಗೆ ಪಾಕೆಟ್ ಮನಿ ಕೊಡ್ಬೇಕು ಮಕ್ಕಳಿಗೆ? ಅರಸುಕುವನರ ತೆರೆದಿ ಮಗುವಿಗುಡಿಸುವನ್ನು ತೊಡಿಸಿ ತೊಡಿಗೆ ತುಂಡಾಗುವುದು, ಅರಿವೆ ಕಳೆಯಾಗುವುದು ಎಂದಂಜಿ ಆ ಮಗುವು ಜೊತೆ ಜಗವ ಬಿಟ್ಟು ಹೊರಗತಾ ಹೋಗದಿರೆ ಹೊರ ಜಗವ ನೋಡಿದಿರಿ ಎದರಿ ಸಾಯುವುದು ರವೀಂದ್ರನಾಥ್ ಟ್ಯಾಕೂರ್ ಹೇಳ್ತಾರೆ, ನಾನಲ್ಲ. ಅಂದ್ರೆ ಔಟ್ಡೋರ್ ಎಜುಕೇಶನ್ ಬೇಕು, ಸಬಲರಾಗುವ ವಿದ್ಯೆ ಬೇಕು. ಹೊರಗಡೆ ಬಿಡಿ. ಇಂತಿಂತವನ್ನೆಲ್ಲ ಮಹಾನ್ ಸಾಧಕರಿದ್ದಾರೆ. ಇಲ್ಲಿ ಚಂದ್ರಶೇಖರ್ ನಾರಾಯಣಪುರ ಬಂದಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ. ಇಲ್ಲೇ ಪಕ್ಕ 40 ಕಿಲೋಮೀಟರ್. ಅವರಲ್ಲಿ ಒಂದು 10 ಜನ ಕೃಷಿಕರು ಕರ್ಕೊಂಡು ಹೋಗಿ ಅವ್ರ ಜ್ಞಾನ ಕೊಡಿಸಿ, ಇಲ್ಲಿ ಗಿಡ್ಡೇಗೌಡರು ಬಂದಿದ್ದಾರೆ. ಇವ್ರು ಎಂತ ಅದ್ಭುತ ಸಾಧಕರು. ನಾವೊಂದು ಟೀಮೇ ಹೋಗಿ ಅವರು ಹೊಲ ನೋಡಿ ಬಂದಿದ್ವಿ. ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ 30 ವರ್ಷಗಳ ಹಿಂದೆ ಮಾಡಿದ್ವಿ. ಅವಾಗ ಹಾಸನದಲ್ಲಿದ್ರು ವಿಜಯ ಅಂಗಡಿ ಅವರು. ರಾತ್ರಿ ಉಳ್ಕೊಂಡ್ವಿ. ಅಲ್ಲಿ ನಮಗೆಲ್ಲ ಆಶ್ರಯ ಕೊಟ್ಟರು. ಹಿಂಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ರು ದಿಗ್ಗಜರಿದ್ದರನ್ನೆಲ್ಲ ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈ ರೀತಿ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು. ಈ ರೀತಿ ಆಲೋಚನೆಗಳದ್ದು ಮನೋಮಯ ಶಿಲ್ಪಿ ಅಂತೆ. ಮೊದ್ಲು ಯಾವುದೋ ಒಂದು ಆಲೋಚನೆ ಮೊದ್ಲು ಮನಸ್ಸಿಗೆ ಬರುತ್ತೆ. ಆ ಬರ್ತಕ್ಕಂಥ ಆಲೋಚನೆನೇ ಗಣಪತಿ. ಮಯ ಅಂತಂದ್ರೆ ಅದನ್ನ ಹೇಗ್ ಮಾಡಬೇಕು ಅಂತ ಒಂದು ಪ್ಲಾನ್ ಬರುತ್ತೆ. ಅದೇ ಸರಸ್ವತಿ. ಅವೆರಡೂ ಸೇರಿದ್ರೆ ಲಕ್ಷ್ಮಿ ಅವಳೇ ಬರ್ತಾಳೆ. ಅದನ್ನೇ ಲಕ್ಷ್ಮಿ, ಗಣಪತಿ, ಸರಸ್ವತಿ ಒಂದೇ ಪೋಟದಾಗಿಟ್ಟು ಪೂಜೆ ಮಾಡ್ತೀವಿ ನಾವು. ಪೂಜೆ ಮಾಡಿ ಕಾಯಿ ಹೊಡೆದ್ವೇ ಹೊರತು ಸಾಕ್ಷಾತ್ಕಾರ ಮಾಡ್ಕೊಂಡ್ರ? ಸಾಕ್ಷಾತ್ಕಾರ ಆಗ್ಬೇಕಾಗಿದೆ ಇವತ್ತು. ಅವು ನಮ್ಮ ದೇಶದ, ನಮ್ಮ ವ್ಯವಸ್ಥೆಯ ದೇವರುಗಳೆಲ್ಲ ಜ್ಞಾನದ ಸಂಕೇತಗಳು. ಇವನ್ನ ಓದ್ಲೇ ಒಲ್ವಲ್ಲ. ಇವನು ಸ್ವಲ್ಪ ಅಭ್ಯಾಸ ಮಾಡಿ, ಇವನ್ನೊಂದ್ ಸ್ವಲ್ಪ ತಿಳ್ಕೊಂಬ್ಲಿಕ್ಕೆ ಪ್ರಯತ್ನ ಮಾಡಿ. ವಿಭಜನೆ ಅಂದ್ರೆ ಎಲ್ಲರಿಗೂ ಗೊತ್ತೌದಲ್ಲ. ವಿಭಜನೆ ಅಂದ್ರೆ ಏನು? ಭಾಗ ಭಾಗ. ಭಜನೆ ಅಂದ್ರೆ ಕೂಡದು ಸೇರದು. ನಿಮ್ಮ ದೇಹ ಮನಸ್ಸು ಒಂದಾಗದೆ ಭಜನೆ, ಆನಂದ. ಅವಾಗ ಇದು ಲಯ ಆಗತ್ತೆ. ಲಯ ಆದ್ರೆ ಎಲ್ಲ ಅಳದೋಗುತ್ತೆ, ಏನು ಇಲ್ದಂಗ ಆಗುತ್ತೆ. ಮತ್ತೆ ತುಂಬಿಕೆಂಬಕ್ಕೆ ಅನುಕೂಲ ಆಗತ್ತೆ. ರಾಗದ್ವೇಷಗಳು ಕಡಿಮೆ ಆಗ್ತವೆ. ಅವಾಗ ನಾವು ಮತ್ತೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ. ಇವೆಲ್ಲ
ಸುಮ್ಮನೆ ಮಾಡಿಲ್ಲ. ಅವತ್ತಿನ ಕಾಲದ ವಿಜ್ಞಾನಿಗಳು ಇವತ್ತು ಏನೇನೋ ನಾವು ಮೂಢನಂಬಿಕೆಗಳು ಹಾಗೆ ಹೀಗೆ ಅಂತ ಏನೇನೋ ಮಾಡಿದೀವಿ, ಅದನ್ನ ವೈಜ್ಞಾನಿಕವಾಗಿ ಏನಿರ್ಬೋದು ಅಂತ ಸ್ವಲ್ಪ ತಿಳಿಯಕ್ಕೆ ಪ್ರಯತ್ನ ಪಟ್ಕೊಂಡು ನಾವು ಬದಲಾಗಬೇಕಾಗಿದೆ. ಹೊಲದಲ್ಲಿ ಏನು ಕೆಲಸ ಇಲ್ಲ ನಮಗೆ, ಎಲ್ಲ ಕಾಡು ಜಾತಿ ಗಿಡಗಳು ಹಾಕ್ಬಿಟ್ಟಿದೀವಿ. ಅವನ್ನೆಲ್ಲ ಮೌಲ್ಯವರ್ಧನೆ ಸುಮಾರು ಒಂದು 30 ವಸ್ತುಗಳು ನಮ್ಮ ಮನೆಯಲ್ಲಿ ತಯಾರು ಮಾಡ್ತೀವಿ ನಾವು. ಆಮೇಲೆ ಒಂದು 35 ವಸ್ತುಗಳು ಬೇರೆ ಕಡೆಯಿಂದ ತರಿಸಿ ಪ್ಯಾಕ್ಡ್ ಮಾಡಿ ನಮ್ಮ ಅಂಗಡಿಗೆ 70 ವಸ್ತುಗಳು ಕಳಿಸ್ತೀವಿ. ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು, ನಮ್ಮ ಅಂಗಡಿಯಲ್ಲೇ ಮಾರು. ಇಲ್ಲಿ 3 ಕೆಲಸ. ಅವಾಗ 3 ಲಾಭ ನಮಗೆ. ಬೆಳೆದದ್ದು 1 ಲಾಭ, ಪ್ರಕೃತಿಯಿಂದ ಸಹಜವಾಗಿ ಬರುತ್ತೆ. ಮೌಲ್ಯವರ್ಧನೆ ಮಾಡಿದ್ರೆ ಅದಕ್ಕೆ ಬೆಲೆ ಹೆಚ್ಚಾಗುತ್ತೆ. ಈ ಹಣ್ಣು ಕೊಟ್ರೆ 50 ರೂಪಾಯಿ ಕೆಜಿ, ಇದನ್ನೇ ಮೌಲ್ಯವರ್ಧನೆ ಮಾಡಿದ್ರೆ 200-300 ರೂಪಾಯಿ. ನಾನ್ ಸಣ್ಣ ರೈತ, ನನಗೆ ಆದಾಯ ಇದ್ದಿಲ್ಲ, ಕಷ್ಟ ಜಾಸ್ತಿ ಇದ್ವು. ಆ ಕಷ್ಟಕ್ಕೆ ನಾವು ಯೋಚನೆ ಮಾಡ್ತಕ್ಕಂತ ಆಲೋಚನೆ ಮಾಡಿದ್ವಿ. ನಾನು ಬೆಳೆದ ಮೇಲೆ ನನ್ನ ಮಕ್ಕಳಲ್ಲಿ ಒಂದು ಹೈವೇಯಲ್ಲಿ ಒಂದು ಸಣ್ಣದು ಜ್ಯೂಸ್ ಅಂಗಡಿ ಇಟ್ರು. ನಿಧಾನವಾಗಿ ಕಾರುಗಳು ನಿಲ್ಸಕ್ ಕತ್ತಿದ್ವು. ಹಂಗೆ ಅದು ಬೆಳೀತಾ ಇದನ್ನ ಮೌಲ್ಯವರ್ಧನಾ ತಂತ್ರಗಳು ಮಾಡಿ ಅನೇಕ ವಸ್ತುಗಳನ್ನ ನಾವು ಮೌಲ್ಯವರ್ಧನೆ ಮಾಡಿದ್ವಿ. ಅವಾಗ ಏನಾಯ್ತು, ಅಲ್ಲಿ ಬಹಳ ಕಾರ್ ನಿಲ್ಸಕ್ ಕತ್ತಿದ್ವು, ಜೊತೆಗೆ ಹೋಟೆಲ್ ಸೇರ್ತಿದ್ವಿ. ಇವಾಗ ಎಕ್ಸನ್ ನೀವಿ ಅಂತ ಒಂದು ಕರೆಂಟಿನ್ ಚಾರ್ಜ್ ಮಾಡ್ತಕ್ಕಂತ 2 ಕಂಪನಿ ಬಂಕು ಆಗಿದೆ. ಹೀಗೆ ಅದ್ಭುತವಾಗಿ ಮಕ್ಕಳು ಬೆಳೆಸಿದ್ದಾರೆ. ಮಕ್ಕಳು ಶಕ್ತಿ ಸಂತಾನ, ಇದೇನು ಧಾನ್ಯ ಲಕ್ಷ್ಮಿ, ಧನಲಕ್ಷ್ಮಿ ಜೊತೆ ಸಂತಾನ ಲಕ್ಷ್ಮಿ ಅಂತೀವಿ ತಾನೆ. ಸಂತಾನ ಅಂದ್ರೆ ಏನು? ಮಕ್ಕಳನ್ನ ಲಕ್ಷ್ಮಿಯಾಗಿ ನಾವು ಬೆಳೆಸಿದೀವ. ನಾವು ಕೊಡುವವರಾಗಬಾರದು. ಒಂದು ವಯಸ್ಸಿಗೆ ಬಂದ್ಮೇಲೆ ಅವ್ರು ನಮಗ್ ಕೊಡಬೇಕು, ಅವ್ರನ್ನ ಕೊಡಂಗೆ ನಾವೇ ಮಾಡಬೇಕು. ನೀವೇ ಶಿಲ್ಪಿಗಳಲ್ಲ. ಅವ್ರಿಗೆ ಮೇಷ್ಟ್ರು ಅಲ್ಲಿ ಸಿಲೆಬಸ್ ಶಾಲೆ, ಎಷ್ಟು ವಿಷಯಗಳು, ಎಷ್ಟು ಶಬ್ದಗಳು ಹುಟ್ಟದಿಂದ ಬರೇ ಅವರು ಪ್ರೈಮರಿಗೆ ಹೋಗುವಷ್ಟೊತ್ತಿಗೆ ಎಷ್ಟೋ ಶಬ್ದಗಳು ಕಲಿತಾರಲ್ಲ. ಎಲ್ಲಿಂದ? ನಿಮ್ಮಿಂದ, ಸಮಾಜದಿಂದ, ತಾಯಿಯಿಂದ, ತಂದೆಯಿಂದ, ಬಂಧು ಬಳಗದಿಂದ. ಜನನಿ ತಾನೇ ಮೊದಲ ಗುರುವು. ಎಷ್ಟೆಲ್ಲ ಕಲಿತಾರೆ. ಅದೆಲ್ಲ ನಿಮ್ಮದೇ ಶಕ್ತಿ. ಈ ರೀತಿ ಸ್ತ್ರೀ ಶಕ್ತಿ, ಮಹಾನ್ ಶಕ್ತಿ. ಮಕ್ಕಳಿಗೆ ಸ್ವಲ್ಪ ಯೋಗ್ಯವಾಗಿ ನೀವು ನಿಮ್ಮ ಮಕ್ಕಳನ್ನ ಪ್ರಕೃತಿ ಪ್ರಿಯರನ್ನಾಗಿ ಮಾಡಿ. ಭೂಮಿ ವ್ಯವಸಾಯ ಅಂದ್ರೆ ಕನಿಷ್ಠ ಅಲ್ಲ, ಶ್ರೇಷ್ಠ ಅಂದ್ರಿ. ಅವ್ರನ್ನ ಇಂತ ಪಿಕ್ನಿಕ್ಗಳಿಗೆಲ್ಲ ಕರ್ಕೊಂಡೋಗ್ರಿ. ನಿಮ್ಮ ಭೂಮಿನ ಉಳಿಸ್ತಕ್ಕಂಥವ್ರೆಲ್ಲರೂ ನೀವೇ ಆಗ್ರಿ. ಇವಾಗ ಒಳ್ಳೆ ಸುದಿನ ಬರ್ತಾ ಇದೆ, ಕರೋನಾ ಬಂದದಕ್ಕೆ ಎಷ್ಟೋ ಜನ ವಿದ್ಯಾವಂತರು ಮರಳಿ ಮಣ್ಣಿಗೆ ಬರುತ್ತಿದ್ದಾರೆ. ಬಹಳ ಖುಷಿ ಸಂಗತಿ ನೋಡ್ರಿ. ಚಂದ್ರಶೇಖರ್ ನಾರಾಯಣಪುರ ಅವರು ಇವ್ರಿಗೆ ರಾಜ್ಯೋತ್ಸವ ಅವಾರ್ಡ್ ಆಗ್ಬಿಡ್ತು. ಯಾಕೆ? ಏನು ಇಲ್ಲದೆ ಮಾಡೋದ್ ಕಲ್ತ್ಕೊಂಡ್ರು, ನೈಸರ್ಗಿಕ ಕೃಷಿ ಅಳವಡಿಸೋದ್ ಕಲ್ತ್ಕೊಂಡ್ರು, ಅದನ್ನ ಚೆನ್ನಾಗ್ ಮಾಡಿದ್ರು. ಅವ್ರ ಆದಾಯ ಕೃಷಿ ಲೆಕ್ಕ ಕೇಳಿದ್ರೆ 10% ನನಗೆ ಖರ್ಚು, 90% ಆದಾಯ ಅಂತಾರೆ. ಎಲ್ಲ ಕೃಷಿಕರೇ ನಂಬ್ತೀವಿ, ವೆಚ್ಚನೇ ಜಾಸ್ತಿ, ಲಾಭನೇ ಇಲ್ಲ ಅಂತೀವಿ. ಅವ್ರ ಆದಾಯ ಕೇಳಿದಾಗ ಅಷ್ಟಕ್ಕೊಂದು ದುಡ್ಡು ಏನ್ ಮಾಡ್ತೀರಿ ಅಂದ್ರೆ, ಮೊದ್ಲೇನು ಹೋಗಿರ್ತಾರಲ್ಲ ಪೇಟೆಗೆ, ಅವ್ರನ್ನೆಲ್ಲ ಕರೆದು ಟ್ರೈನಿಂಗ್ ಕೊಡ್ತೀನಿ, ಅವ್ರನ್ನೆಲ್ಲ ಕೃಷಿಗೆ ಹಚ್ಚಿನಿ ಅಂದ್ರು. ವಿದ್ಯಾವಂತರೆಲ್ಲ ಪೇಟೆಗೆ ಹೋಗಿದಾರಲ್ಲ, ಬಿಡುವಿಂದಾಗ ಅವ್ರನ್ನೆಲ್ಲ ಕರೆದು ಕೃಷಿಗೆ ಹಚ್ತಾ ಇದ್ದೀನಿ ನಾನು. ಅವ್ರು ನನಗಿಂತ ಚೆನ್ನಾಗಿ ಬೆಳೆದು ಬಿಡ್ತಾರೆ, ಗುರುಮಿಂಚಿನ ಶಿಷ್ಯರಾಗಿದ್ದಾರೆ. ಈ ರೀತಿ ಅವ್ರು ಹೇಳಿಕೆ ಬೇಕಾದ್ರೆ ನನಗೆ ಬಹಳ ಖುಷಿ ಆಯ್ತು. ಈ ರೀತಿ ನಾವು ಒಬ್ಬ ಜ್ಞಾನಿ ಕೃಷಿಗೆ ಇಳಿದ್ರೆ ಅದ್ಭುತವಾದ ಸಾಧನೆ ಆಗ್ತಾನೆ, ಸುತ್ತಮುತ್ತ ಬೆಳಕು ಬೀರ್ತಕ್ಕಂಥ ಶಕ್ತಿ ಆಗ್ತಾನೆ. ಆ ರೀತಿ ಗಿಡ್ಡೇಗೌಡರು 7 ವರ್ಷದಿಂದ ಇವ್ರಿಗೆ ಪರಿಚಯ. ಇವ್ರ ತೋಟಕ್ಕೂ ಹೋಗಿದ್ವಿ ನಾವು. ಯಾವಾಗ 30 ವರ್ಷಗಳ ಹಿಂದೆ ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಇಟ್ಟಿದ್ದೆ. ಅಂದ್ರೆ ಗಂಡ ಹೆಂಡತಿ ಇದ್ದರೆ ಮಾತ್ರ ಬರ್ಬೇಕು, ಒಂಟಿ ಬರಂಗಿಲ್ಲ. ಯಾಕಂದ್ರೆ ನಮ್ಮನೆಯಲ್ಲೇನೆ ಕಬಡ್ಡಿ ಆಟ, ನಾವೇನೋ ಮಾಡಕ್ ಹೋದ್ರೆ ಕಾಲು ಇಳಿದು ಎಳಿತಾರೆ. ಅದಕ್ಕೆ ಇದು ಖೋಖೋ ಆಟ ಆಗಬೇಕು ಅಂತ ನನ್ನ ಭಾವನೆ. ಖೋಖೋ ಆಟ ಆಗಬೇಕು ಅಂತಂದ್ರೆ ನಮ್ಮ ಮನೆಯವ್ರನ್ನ ನಾವು ಸ್ವಲ್ಪ ಮೈಂಡ್ ನ ಸರಿ ಮಾಡ್ಬೇಕಂದ್ರೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನಾನು ಡೆಲ್ಲಿ ನೋಡೋದಕ್ಕಿಂತ ಮೊದಲು ನನ್ನ ಹೆಂಡ್ತಿನ ಡೆಲ್ಲಿಗೆ ಕಳ್ಸಿದ್ದೀನಿ. ನಾನು ವಿಮಾನ ಹತ್ತೋದಕ್ಕಿಂತ ಮೊದಲು ನನ್ನ ಹೆಂಡ್ತಿನ ವಿಮಾನ ಹತ್ತಿಸಿದ್ದೀನಿ. ಇವಾಗ ನಾನು ಇಲ್ಲದೆಲ್ಲ ನೋಡ್ದಪ್ಪ, ನೀನು ಹೋಗಿ ಬಾ ಅಂತ ನಮ್ಮನ್ನ ಇವಾಗ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಾನು ಕರೆದತ್ತಕ್ಕೆ ಹೋಗೋದು, ಮೆರೆದತ್ತ ನೋಡೋದು ನನ್ನ ಕೆಲಸ ಈಗ. ಹೀಗೆ ಆಮೇಲೆ ದನಕಾಯ ಕೆಲಸ ಮಾಡ್ತೀವಿ. ದನಕಾಯ ಕೆಲಸದಲ್ಲಿ ಗೋಹರ್ಕ ಅಂತ ಒಂದು ಔಷಧಿ ಮಾಡಿ ಬೆಳಿಗ್ಗೆ ಇದ್ದು ಅವು ಎದ್ದೇಳೋದಕ್ಕಿಂತ ಮೊದಲು ನಾವ್ ಎದ್ದೇಳ್ಬೇಕು. ಅಡವಿ ಹುಲ್ಲು ಮಡಗಿನ ನೀರು ಅಂತ ಗಾದೆ. ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನಮೃತವೀವೆ ಅಂತ ಓದಿದ್ವಿ. ಹಂಗೆ ನಮ್ ತಮ್ಮರ ಹೊಲ ಬೀಳಿದೆ, ನಮ್ ಕಡೆ ಗಾದಿ ಇದೆ. ಅದ್ ಓದ್ ಕಲ್ತಾರ ಹೊಲ ಆಳು, ಮಾತ್ ಕಲ್ತಾರ ಮನೆ ಆಳು. ನಮ್ ತಮ್ಮಗಳೆಲ್ಲ ಓದ್ ಕಲ್ತಿದ್ದಾರೆ, ಕೆಲಸ ತೆಗದಾರೆ, ಅವ್ರ ಹೊಲಗಳೆಲ್ಲ ಬೀಳದವೆ. ನಾನೆಲ್ಲ ಫೆನ್ಸಿಂಗ್ ಹಾಕೊಂಡಿದೀನಿ. ಆ ಫೆನ್ಸಿಂಗ್ ಹಾಕೊಂಡು ದನಗಳನ್ನ ಅಲ್ಲಿ ಬಿಡ್ತೀನಿ, ಮೇದ್ ಬರ್ತವೆ, ಕಟ್ಟೆ ಹಾಕ್ನಿ, ಒಂದ್ ಮೇವ್ ಕೊಡ್ತೀವಿ ದಿನಾನ ಅಷ್ಟೇನೆ. ಬೆಳಿಗ್ಗೆ ಎದ್ದಟ್ಲೆ ಗಂಜಿ ಹಿಡಿತೀವಿ ಒಂದ್ ಸ್ವಲ್ಪ. ಇದನ್ನ ಗೋವರ್ಕ ಅಂತ ಮಾಡ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ನಮಗೆ ಒಳ್ಳೆ ಗಿರಾಕಿ. ಆನ್ಲೈನ್ ನಾಗ ದಿನ 3-4 ಲೀಟರ್ ಹೋಗ್ತಿರ್ತತೆ. ಮಧ್ಯಾಹ್ನ ಮಾಡಿರೋದನ್ನ ತುಂಬಿಕೊಂಡು ಬಂದಿದ್ದೀನಿ 4 ಬಾಟ್ಲಿನ. ಯಾಕಂತಾರೆ ನಮ್ಮ ಮನೆಗೆ ಇರಂಗಿಲ್ಲ ಇವಾಗ ಇದು. ಯಾಕಂದ್ರೆ ಅಷ್ಟು ಜನಗೆ ಕ್ಯಾನ್ಸರ್ ಪೇಷಂಟ್ಗೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ, 100 ಕಾಯಿಲೆ ಕಡಿಮೆ ಮಾಡುತ್ತೆ. ಅದ್ಭುತ ಔಷಧಿಗಳ ಭಂಡಾರ. ಒಂದು ದೇಶೀಯ ಆಕಳ ವೈದ್ಯನಾಗಿ ಕೆಲಸ ಮಾಡಿದೆ
ನಮ್ಮ ಸಂಸ್ಕೃತಿಯಲ್ಲಿ. ಅದು ಹೇಗೆ ಅಂದ್ರೆ ಅದಕ್ಕೆ ಒಂದು ಕ್ಲಾಸ್ ಬೇಕಾಗುತ್ತೆ. ಅದಕ್ಕೆ ಇದನ್ನೊಂದೊಂದು ಮಾಡ್ತಾ ಇದೀವಿ. ಹಾಲ್ ದಿನ ಕರಿಯಲ್ಲ, ಗೊಂಚು ದಿನ ಒಯ್ತವೆ. ಏನ್ರಿ ಗುರುವೆ, ಇದನ್ನ ದಿನ 5 ಲೀಟರ್ ಮಾರ್ತೀವಿ ಅಂದ್ರೆ 1 ಲೀಟರ್ ಬೆಲೆ 300 ರೂಪಾಯಿ, 1,500 ಆಗ್ಬಿಡ್ತಲ್ಲ. ಆಮೇಲೆ ನಾನು ಮನೆಯಲ್ಲಿದ್ದಾಗ ವಿಭೂತಿ ಮಾಡ್ತೀನಿ, ಅರ್ಧ ಸಗಣಿನ, ಇನ್ನು ಅರ್ಧ ಸಗಣಿ ಹೊಲಕ್ಕೆ ಹೋಗುತ್ತೆ. ದಿನ 4-5 ಜನ ಮಹಿಳೆಯರು ಕೆಲಸಕ್ಕೆ ಬರ್ತಾರೆ ಅಂದ್ವಲ್ಲ, ಅವರಿಗೆ ಈ ದುಡ್ಡು. ನಮ್ಮ ಬೆವರಿನ ದುಡಿಮೆ ಅವರಿಗೆ, ಅವರ ಬೆವರಿನ ದುಡಿಮೆ ನಮಗೆ. ಇದು ಹೆಂಗ್ ಗೊತ್ತಾತಂದ್ರೆ, ನಮ್ಮಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಅನೇಕ ಸಾಧಕರಿದ್ದಾರೆ. ಅಣ್ಣ ನೀನ್ ಇದು ಹಿಂಗ್ ಮಾಡೋಣ, ನಿನ್ ಸಾಲ ತೀರೋಗ್ಬಿಡುತ್ತೆ ಅಂತ ಹೇಳಿದ್ರು. 8 ಲಕ್ಷ ಸಾಲ ಇತ್ತು ನಂದು. ಆ ಹುಡುಗ, ಹಳ್ಳಿ ಹುಡುಗ, ನನಗೆ ಗುರುಜಿ ಅಂತಾನೆ. ಅವನು ಹೇಳಿದ ತಂತ್ರ ನನಗೆ ಸರಿ ಅನ್ನಿಸ್ತು, ಒಪ್ಪಿಗೆಂಡೆ. 3 ವರ್ಷದಾಗ 8 ಲಕ್ಷ ಸಾಲ ತೀರೋಗ್ಬಿಡಿ. ಎಂತೆಂತ ಸಾಧಕರು ನಮ್ಮ ಹಳ್ಳಿಯಲ್ಲಿ ಇದ್ದಾರೆ, ಅನಾಮಧೇಯಗಿದ್ದಾರೆ. ಅವ್ರ ಜ್ಞಾನಗಳು ಬರ್ಬೇಕಲ್ಲ. ನಾನು ಚೌರ ಮಾಡ್ಸಕ್ ಹೋಗಿದ್ದೆ, ಕೆಲಸೇರ್ ನಾಗಣ್ಣ ಅಂತ. ಏನ್ ಮಮ್ಮ ಈ ವರ್ಷ ಬೆಳೆ ಹೆಂಗೆ ಮಾಮ ಅಳಿಯ ಅಂತ ಮಾತಾಡ್ತೀವಿ. ಏನ್ ಖರ್ಚಪ್ಪ, ಖರ್ಚೆಷ್ಟು ವೆಚ್ಚೆಷ್ಟು ಅಂತಂದಾಗ, ಏನ್ ಖರ್ಚೈತಾ, ಏನು ಖರ್ಚಿಲ್ಲ. ಅಲ್ಲಪ್ಪ ಆಗಿರ್ತಲ್ಲ ಒಂದ್ ಸ್ವಲ್ಪ ಹೇಳಂತಂದ್ರೆ, ಏನ್ ಖರ್ಚನ್ನ 150 ರೂಪಾಯಿ ಅಂದ. ನನಗೆ ಆಶ್ಚರ್ಯ ನಕ್ಕೆ ಬಿಟ್ಟೆ ಜಗ್ಗೆ. ನಕ್ಕ ಮೇಲೆ 150 ಯಾತಕ್ಕೆ ಖರ್ಚು ಮಾಡಿದೆ ಅಂತಂದೆ. ಹಿಂದಿನ ವರ್ಷ ಕಳೆ ತೆಗೆದು ಬಿಟ್ಟಿದ್ವಿ, ಕುರ್ಚಿಗೆ ಅಣಸಕ್ಕೆ ಒಂದು 50 ರೂಪಾಯಿ 60 ರೂಪಾಯಿ ಕೊಟ್ಟಿದ್ದೆ. ಅದೇ ರೀತಿ ಎಡೆ ಕುಂಟ ಕೂಡ ಅಣಸಕ್ಕೆ 50-60 ರೂಪಾಯಿ ಕೊಟ್ಟಿದ್ದೆ. 150 ರೂಪಾಯಿ ಖರ್ಚು. ಇನ್ನಿದ್ದೆಲ್ಲ ನಾವೇ ಮನೆಯವ್ರು ಮಾಡ್ತೀವಲ್ಲಪ್ಪ. ಅಂದ್ರೆ ಒಂದು ಲೇಬರ್ ಇಟ್ಟರದು ಎಂದು ಗೊತ್ತೇ ಇಲ್ಲ ಅವರಿಗೆ. ಲೇಬರ್ ಇಡಲ್ಲ. 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಳು, 5 ಜನ ಮದುವೆ ಮಾಡಿ ಕೊಟ್ಬಿಟ್ರು. ಅವ್ರು ಆತ ವಯೋವೃದ್ಧನ ಆಗ್ಬಿಟ್ಟ. ಮಕ್ಕಳಿಗೆ ITI ಕಳಿಸಿದ ಆತ. ಒಬ್ಬ ಹುಡುಗ ಬೆಂಗಳೂರಿಗೆ ಹೋದ, ಒಬ್ಬನ ಹಳ್ಳಿಗೆ ಉಳ್ಕೊಂಡ. ಈ ವರ್ಷ ಹೋಗಿ ಕೇಳಿದೆ ಲೆಕ್ಕನ. 8 ವರ್ಷ ಕೇಳಿದ ಲೆಕ್ಕ ಈ ವರ್ಷ ಕೇಳಿದೆ. ಆತ ಸಾಲ ಮಾಡಿದ್ದಿಲ್ಲ ಎಂದು ಯಾರಿಗನ ಬಡ್ಡಿ ಕೊಡನು. ಅದು ಊರಿಂದ 4 ಕಿಲೋಮೀಟರ್ ದೂರ ಊರು. ದಿನ 2 ಗಾಡಿ ಗೊಬ್ಬರ ಹೊಡಿತಾ ಇದ್ದು. ನಮ್ಮ ಒಳಗಿರೋದ್ರಿಂದ ಬೆಳಿಗ್ಗೆ 1 ಗಾಡಿ, ಸಂಜೆಲಿ 1 ಗಾಡಿ, ಅಣ್ಣ ತಮ್ಮ ಸೇರಿ ಹೊಡಿಯರು. ಆ ರೀತಿ ಇರ್ತಕ್ಕಂತ ವ್ಯವಸ್ಥೆ. ಇವತ್ತು ಹೋಗಿ ಕೇಳ್ತೀನಿ, ಏನ್ ಹೇಳ್ತಿ ಬಿಡಪ್ಪ, ಈ ವರ್ಷ ಬರ, ಏನು ಬೆಳೆ ಇಲ್ಲ, ಜೊತೆಗೆ 1.5 ಲಕ್ಷ ಅಂತ. ಯಾಕಪ್ಪ ಅಂದ್ರೆ ಮಕ್ಕಳು ಯಾರು ಮನೆಗೆ ದುಡಿಯರಿಲ್ಲ. ಆತನ ವಯಸ್ಸು ಆಗೋಗಿದೆ. ಮಗ ITI ಮಾಡಿ ಬೆಂಗಳೂರಾಗದಾನೆ. ಅಪ್ಪ ನೀನು ಮಾಡಬೇಡ ಅಂತ ಅಲ್ಲೇ ಆದೇಶ ಮಾಡ್ತಾನೆ. ನಾವು ಯಾವ ರೀತಿ ನಮ್ಮ ಕೃಷಿನ ಜಾಣರು ಕೃಷಿಯನ್ನು ಹಾಳು ಮಾಡುತ್ತಿದ್ದೇವೆ. ಅವರವರೇ ಬದುಕ್ತಕ್ಕಂಥ ಚಿಂತನೆಗಳು ಹಳ್ಳಿಯಲ್ಲಿವೆ. ಆ ಸೂಕ್ಷ್ಮತೆಗಳನ್ನು ಅರಿತು ನಾವು ಬದುಕಿಸಬೇಕಾಗಿದೆ, ಅವನ್ನ ಉಳಿಸಬೇಕಾಗಿದೆ, ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಈ ರೀತಿ ನಾವು ಬದಲಾಗಬೇಕು. ಪರಿವರ್ತನೆ ಜಗದ ನಿಯಮ. ಕೃಷಿ ಬದಲಾಗೋದ್ರಿಂದ, ಹೊಸ ಹೊಸ ವಿಚಾರಗಳನ್ನ ತಿಳಿಯೋದ್ರಿಂದ, ನಾವು ಈ ರೀತಿ ಟೂರ್ ಮಾಡೋದ್ರಿಂದ ಕೃಷಿ ಶ್ರೇಷ್ಠ ಆಗುತ್ತೆ, ಸುಭದ್ರ ಆಗುತ್ತೆ. ಸುಭದ್ರ ಕಾಲ ಆಗ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಮಾಧ್ಯಮಗಳು ಇವತ್ತು ಒಂದು ಸ್ವರ್ಣಯುಗ ಅಂತ ಅನ್ಬೋದು. ಏನೆಲ್ಲ ಸವಲತ್ತುಗಳಿದಾವೆ, ಅಂಗೈಯಲ್ಲಿ ಅರಮನೆ ಇದಾವೆ, ಎಲ್ಲರ ಡಾಟಾ ಸಿಗುತ್ತೆ. ಹಿಂಗ್ ಮೊಬೈಲ್ ಹಿಂಗಂದ್ರೆ ಎಲ್ಲಾ ಸಿಗುತ್ತೆ. ಈ ರೀತಿ ಬದಲಾಗ್ಲಿಕ್ಕೆ ಬಹಳ ಅವಕಾಶಗಳಿದಾವೆ. ನೀವೆಲ್ಲ ಬದಲಾಗಿ ಕೃಷಿನ ಉಳಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನೇನು ಯಾಕಪ್ಪ ಬಂದೆ ಅನ್ನಿಸ್ತು. ಹಿಂದಿನ ವರ್ಷ ಮಾತಾಡಿದ್ದ ಅಲ್ಲಿ ಮೊಬೈಲ್ನಾಗೆ ಕೇಳಿ, ನಾನು ಇವತ್ತು ಏನ್ ಮಾತಾಡಿನೋ ಹಿಂದಿನ ವರ್ಷದವು ಕೆಲವು ಕಾಪಿ ಆಗಿದಾವೆ, ಅನಿವಾರ್ಯ. ಈ ಕಾಪಿ ಆಗಿದಾವೆ. ಈ ಹರೀಶ್ ಜಿಗೆ, ಆಮೇಲೆ ಶಿವಕುಮಾರ್ ಜಿಗೆ, ಆಮೇಲೆ ಇದೆಲ್ಲ ತಂಡಕ್ಕೆ ಶೂನ್ಯ ಅಂತಂದ್ರೆ ನನಗೆ ಬಹಳ ಖುಷಿ. ಶೂನ್ಯ ಅಂತಂದ್ರೆ ಎಲ್ಲ ಒಳಗೊಂಡದ್ದೇ ಇದು. ಅವರು ನೀವು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ವಸುಧೈವ ಕುಟುಂಬಕಂ ಅಂತಾನು ಹೇಳಿದ್ದಾರೆ. ಹಾಗೆ ಇಲ್ಲಿಯ ತಂತ್ರಗಳು ನಮಗೆ ಬೇಕಾಗಿದ್ದಾವೆ, ನಮ್ಮಲ್ಲಿಯ ತಂತ್ರಗಳು ನಿಮಗೆ ಬೇಕಾಗಿದ್ದಾವೆ. ಪರಸ್ಪರ ದೇವೋಭವ ಅಂತನ್ನಂಗೆ ಆ ತಂತ್ರಗಳನ್ನ ಸ್ವೀಕರಿಸ್ತಾ ಸ್ವಲ್ಪ ಕೃಷಿಯಲ್ಲಿ ಜಾಣರಾಗ್ತಕ್ಕಂಥ, ಕೃಷಿನ ಹೀಯಾಳಿಸ್ದಂಗೆ ಶ್ರೇಷ್ಠ ಅನ್ಕಂತ ನಮ್ಮ ತರಕಾರಿ ನಾವೇ ಬೆಳ್ಕೊಳ್ಳೋದು, ನಮ್ಮ ಕಾಳು ನಾವೇ ಬೆಳ್ಕೊಳ್ಳೋದು, ನಮ್ಮ ಹಣ್ಣು ನಾವೇ ಬೆಳ್ಕೊಳ್ಳೋದು, ಈ ರೀತಿ ತಂತ್ರಗಳನ್ನ ಅಳವಡಿಸ್ತಾ ಭೂಮಿಯಲ್ಲಿ ಬೀಜ ಮಳೆ ಒಂದು ಟಮಟೆಗಳಿಲ್ಲ, ಫಲಮಾಗು ಒಂದು ತುತ್ತುರಿಯ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರ ಸದ್ದುಗದ್ದಲವಿಲ್ಲ, ಕೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಹರಿಜಿಗೂ, ಶಿವಕುಮಾರ್ ಜಿಗೂ, ಆಮೇಲೆ ಎಲ್ಲಾ ವಕೀಲರು, ಸಂಪನ್ಮೂಲ ವ್ಯಕ್ತಿಗಳು, ಗಿಡ್ಡೇಗೌಡರು ನನಗೆ ದರ್ಶನ ಆತು, ವಿಜಯ ಅಂಗಡಿ ಅವ್ರ ದರ್ಶನ ಆತು, ಆಕಾಶವಾಣಿ ಅವ್ರ ಇನ್ನೊಬ್ರು ದರ್ಶನ ಆತು. ಈ ರೀತಿ ದರ್ಶನಕ್ಕೆ ಬಜೋ ಪಾಪ ವಿನಾಶಿನಿ ಅವ್ರು ನೋಡಿದ್ರೆ ಏನೋ ಸ್ಫೂರ್ತಿ ಬರುತ್ತೆ ನಮಗನು. ಆ ಸ್ಫೂರ್ತಿಗ ಚಿಲಿಮೆ ಚೇತನಗಳಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಮಾತುಗಳಿಗೆ ಮಂಗಳ ಆಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ನಮಸ್ತೆ. ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಅಂತಿಮ ಭಾಗ ಕೇಳಿದಿರಿ. ಇಲ್ಲಿಗೆ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ಕೃಷಿ ಅನುಭವಗಳು ಮುಕ್ತಾಯವಾಯಿತು.
ಕೇಳುಗರೆ ನಮಸ್ಕಾರ. ಹವಾಮಾನ ಬದಲಾದಂಗೆ ಪ್ರತಿ ವರ್ಷವೂ ಕೂಡ ವಾತಾವರಣದಲ್ಲಿನ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ನೀರಿನ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಕಳೆದ ವರ್ಷ ಹೆಚ್ಚಾದಂತಹ ತಾಪಮಾನದ ಕಾರಣದಿಂದಾಗಿ ಅನೇಕ ಕೊಳವೆ ಬಾವಿಗಳು ಬತ್ತಿ ಹೋದವು, ಕೆರೆಗಳು ಬತ್ತಿ ಹೋದವು, ತೆರೆದ ಬಾವಿಗಳು ಕೂಡ ಬತ್ತಿ ಹೋದವು. ಅನೇಕ ಜನರಿಗೆ ಬೆಳೆಯನ್ನು ಹಿಂಗಾರು ಹಂಗಾಮಿನಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕೆಲವರು ಬೆಳೆ ಮಾಡಿದ್ದವರು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯೂ ಕೂಡ ಬಂತು. ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದರೆ ಹನಿ ನೀರಾವರಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆ ಏನಿದೆಯೋ, ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯಲಾಗುತ್ತೆ. ತರಕಾರಿ ಬೆಳೆಗಳು ತೋಟಗಾರಿಕೆ ಬೆಳೆಗಳ ಭಾಗವಾಗಿದ್ದು ಎಲ್ಲ ತರಕಾರಿ ಬೆಳೆಯಲ್ಲಿಯೂ ಕೂಡ ಹನಿ ನೀರಾವರಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಹನಿ ನೀರಾವರಿಯನ್ನು ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿಯವರು. ಡಾಕ್ಟ್ರೇ, ಈ ಹನಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳ ಪ್ರಸ್ತಾಪವನ್ನು ಮಾಡಿ. ರೈತ ಬಾಂಧವರಿಗೆ ನಮಸ್ತೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಕೃಷಿ ಸಿಂಚೈ ಯೋಜನೆಗೆ ಸಹಾಯಧನ ಲಭ್ಯ ಇರ್ತದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಹಾಯಧನ ಹಾಗೂ ಈ ಆರ್ಥಿಕ ವರ್ಷದಿಂದ ಸಾಮಾನ್ಯ ವರ್ಗದ ರೈತರಿಗೂ ಕೂಡ 90% ಸಹಾಯಧನ ಸರ್ಕಾರದ ವತಿಯಿಂದ ದೊರೆಯುತ್ತದೆ. ಸೂಕ್ಷ್ಮ ನೀರಾವರಿ ಯೋಜನೆ ಇದರ ಮುಖ್ಯ ಉದ್ದೇಶ ಏನೆಂದರೆ, ಇದರಲ್ಲಿ ನೀವು ರಸಗೊಬ್ಬರಗಳನ್ನು ಕೂಡ ನೀರಿನ ಮೂಲಕ ನೀಡಬಹುದಾಗಿದೆ. ಇದರಲ್ಲಿ ನಾವು 70-80% ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಬಳಸ್ಬೋದು. ಈಗ ನಾವು ಹಾಗೆ ರಸಗೊಬ್ಬರಗಳನ್ನು ಗಿಡಗಳಿಗೆ ಅಥವಾ ಇನ್ನೊಂದು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಕೊಟ್ಟಲ್ಲಿ ಅದು ಏನು 100% ಆ ಸಸಿಗಳಿಗೆ ಆ ಗಿಡಗಳಿಗೆ ಸಿಗಲಿಕ್ಕಿಲ್ಲ. ಆದರೆ ನಾವು ಹನಿ ನೀರಾವರಿ ಮುಖಾಂತರ ನೀಡಲು ಹೋದಲ್ಲಿ ಇದು ಸಮರ್ಪಕವಾಗಿ ಬಳಕೆ ಆಗ್ತದೆ. ಹಾಗೆ ನೀರು ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಬಳಕೆ ಆಗೋದ್ರಿಂದ ಅಧಿಕ ಇಳುವರಿ ಕೂಡ ರೈತರು ಪಡಿಬೋದಾಗಿದೆ. 30-40% ಅಧಿಕ ಇಳುವರಿನ ಕೂಡ ಪಡಿಬೋದು. ಇದಕ್ಕಾಗಿ ರೈತರು ಏನು ಮಾಡಬೇಕು ಅಂದರೆ, ತಮ್ಮ ಹೆಸರನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡು ನಮ್ಮ ಆಯಾ ತಾಲೂಕಿನ ತೋಟಗಾರಿಕೆ ಕಚೇರಿಯಲ್ಲಿ ನೋಂದಣಿ ಅರ್ಜಿಯನ್ನು ಪಡೆದು ತಮಗೆ ಬೇಕಾದ ಅಂದರೆ ತಾವು ಇಚ್ಛೆಪಟ್ಟ ನಮ್ಮ ಇಲಾಖೆಯಲ್ಲಿ ಅನುಮೋದನೆಯಾದ ಡ್ರಿಪ್ ಕಂಪನಿಗಳಿಂದ ಅವರು ಅನುಷ್ಠಾನ ಮಾಡಿಕೊಳ್ಬೇಕಾಗ್ತದೆ. ಅನುಷ್ಠಾನ ಮಾಡಿಕೊಂಡಲ್ಲಿ ರೈತರಿಗೆ ಸಹಾಯಧನವನ್ನು ನಮ್ಮ ಇಲಾಖೆಯಲ್ಲಿ ಸಹಾಯಧನದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಸಾಮಾನ್ಯ ರೈತರು ಎಲ್ಲರಿಗೂ ಕೂಡ 90% ಸಹಾಯಧನ ದೊರಕುತ್ತೆ. ಹೌದೌದು. ಈ ಆರ್ಥಿಕ ವರ್ಷದಿಂದ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ನೀಡಲಿಕ್ಕೆ ಅವಕಾಶ ಇದೆ. ಈ ಹಿಂದೆ ಹನಿ ನೀರಾವರಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದಂಥವರು ಪುನಃ ಮತ್ತೆ ಈಗ ಮಾಡಿಕೊಳ್ಬಹುದು. ಹೌದು. ಇದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಅವರೇನಾದರೂ ಈಗಾಗಲೇ ಅನುಷ್ಠಾನ ಮಾಡಿಕೊಂಡು ಇಲ್ಲ ಅಳವಡಿಕೆ ಮಾಡಿಕೊಂಡು 7 ವರ್ಷ ಆಗಿದ್ದಲ್ಲಿ ಅವರು ಪುನಃ ಅರ್ಜಿ ಸಲ್ಲಿಸಬಹುದಾಗಿದೆ. ಅವರು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅವರು ಅನುಷ್ಠಾನ ಮಾಡ್ಕೊಳ್ಬೋದು. ಅವರಿಗೂ ಕೂಡ ನಾವು 90%ರಂತೆ ಸಹಾಯಧನದಲ್ಲಿ ಹನಿ ನೀರಾವರಿ ಘಟಕಗಳನ್ನ ಅಳವಡಿಸಿಕೊಳ್ಳಲು ಸಹಾಯಧನ ಕೊಡ್ತಾ ಇದ್ದೇವೆ. ಹನಿ ನೀರಾವರಿಯ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಇಲಾಖೆಯಿಂದ ಏನೆಲ್ಲ ದಾಖಲಾತಿಗಳನ್ನು ನೀಡಬೇಕು? ಮುಖ್ಯವಾಗಿ ರೈತರಿಗೆ RTC ಪಾಣಿ ಏನು ಹೇಳ್ತೇವೆ ನಾವು, ಆಧಾರ್ ಕಾರ್ಡ್, ಅದನ್ನು ತಂದು ಕೊಟ್ಟಲ್ಲಿ ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ತೇವೆ. ನಂತರ ಅವರಿಗೆ ನಮ್ಮ ಇಲಾಖೆಯಿಂದ ಅನುಮೋದನೆಯಾದ ಡ್ರಿಪ್ ಕಂಪನಿಗಳ ಪಟ್ಟಿಯನ್ನು ಕೊಡ್ತೇವೆ. ಅದರಲ್ಲಿ ರೈತರಿಗೆ ಅವರ ಇಚ್ಛೆಗೆ ಅನುಸಾರವಾಗಿ ಅವರು ಆ ಕಂಪನಿಗಳಿಂದ ಅನುಷ್ಠಾನ ಮಾಡಿಕೊಳ್ಬೇಕಾಗ್ತದೆ. ತದನಂತರ ನಾವು ಅದಕ್ಕೆ ಸಹಾಯಧನವನ್ನು ನೀಡ್ತೇವೆ. ಹನಿ ನೀರಾವರಿಯ ಸೌಲಭ್ಯ ಬೇಕು ಅಂತ ಹೇಳಿದರೆ ಯಾರನ್ನ ಹೇಗೆ ಸಂಪರ್ಕವನ್ನು ಮಾಡಬೇಕು? ಹನಿ ನೀರಾವರಿಯ ಸೌಲಭ್ಯ ಬೇಕಂದರೆ ರೈತರು ಆಯಾ ಹೋಬಳಿಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ, ಅವರನ್ನು ಸಂಪರ್ಕ ಮಾಡ್ಬೋದು. ಇಲ್ಲವಾದಲ್ಲಿ ನಮ್ಮ ತಾಲೂಕಿನಾದ್ಯಂತ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಇದೆ. ತೋಟಗಾರಿಕೆ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕ ಮಾಡಿ ಅಲ್ಲಿ ಕೂಡ ಅವರು ಇದರ ಬಗ್ಗೆ ಮಾಹಿತಿಗಳನ್ನು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಕೇಳಿದ್ರಲ್ಲ, ಇದುವರೆಗೆ ಹನಿ ನೀರಾವರಿಯ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟಂಥವರು ಡಾಕ್ಟರ್ ಮಂಜುನಾಥ್ ಜೆ ಶೆಟ್ಟಿಯವರು. ಇವರು ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಹನಿ ನೀರಾವರಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ಬಹಳ ಸೂಕ್ತವಾದಂತಹ ಸಮಯ ಇದಾಗಿರುತ್ತೆ. ಮುಂದಿನ ದಿವಸಗಳಲ್ಲಿ ನಾವು ಬಿಸಿಲು ಹಾಗೂ ಬೇಸಿಗೆಯನ್ನು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೆಳೆಗಳನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಈ ಒಂದು ಹನಿ ನೀರಾವರಿ ಅನ್ನುವಂಥದ್ದು ಹೆಚ್ಚು
ಸಹಾಯಕವಾಗುತ್ತೆ. ಮತ್ತು ಈ ಸಾಲಿನಿಂದ ಎಲ್ಲ ವರ್ಗದ ರೈತರಿಗೆ ಅಂತ ಅಂದರೆ ಸಾಮಾನ್ಯ ವರ್ಗದ ರೈತರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ರೈತರು ಎಲ್ಲರಿಗೂ ಕೂಡ 90% ಸಹಾಯಧನ ದೊರೀತಾ ಇದ್ದು, ಈ ಒಂದು ಸೌಲಭ್ಯದ ಸದ್ಬಳಕೆಯನ್ನು ತಾವೆಲ್ಲರೂ ಕೂಡ ಮಾಡಿಕೊಳ್ಬಹುದು. ಇದುವರೆಗೆ ಹನಿ ನೀರಾವರಿಯನ್ನು ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಮಂಜುನಾಥ್ ಜೆ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಚಳಿಗಾಲದಲ್ಲಿ ತರಕಾರಿ ಸಾಗುವಳಿ ಈ ಕುರಿತಂತಹ ವಿಚಾರಗಳನ್ನು ನೋಡೋಣ. ಚಳಿಗಾಲದ ತರಕಾರಿಗಳಾದ ಕ್ಯಾರೆಟ್, ಶತಾವರಿ, ಮೊಳಕೆಯೊಡೆದ ಧಾನ್ಯಗಳು, ಪಾಲಕ್ ಇತ್ಯಾದಿಗಳು ಮಣ್ಣಿನ ಒಳಗಡೆ ಬೆಳೆಯುತ್ತದೆ ಅಥವಾ ಇದಕ್ಕೆ ಕಡಿಮೆ ಸೂರ್ಯನ ಬೆಳಕು ಬೇಕಾಗುತ್ತೆ. ಮಾನ್ಸೂನ್ ಅಂತ್ಯದಲ್ಲಿ ಈ ತರಕಾರಿಗಳನ್ನು ಬಿತ್ತನೆಯನ್ನ ಮಾಡಲಾಗುತ್ತೆ ಮತ್ತು ಚಳಿಗಾಲದ ವೇಳೆ ಕೊಯ್ಲನ್ನ ಮಾಡಲಾಗುತ್ತೆ. ಈ ತರಕಾರಿಗಳನ್ನು ಎಲ್ಲರೂ ನಿಮ್ಮ ಮನೆಯ ಕೈತೋಟ ಅಥವಾ ಹಿತ್ತಲಿನಲ್ಲಿ ಬೆಳೆಯಬಹುದು. ಚಳಿಗಾಲದ ತರಕಾರಿಗಳನ್ನು ಸಾವಯವ ಕೃಷಿಯ ಮೂಲಕ ಬೆಳೆಸಬಹುದು. ಸಾವಯವ ಕೃಷಿ ಅಂತಂದ್ರೆ ಯಾವುದೇ ರಾಸಾಯನಿಕ ಅಥವಾ ಕೃತಕ ಗೊಬ್ಬರಗಳನ್ನು ಬಳಸದೆ ಬೇಸಾಯವನ್ನ ಮಾಡುವುದು. ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ಕೃಷಿ ವಿಧಾನಗಳಾದ ಸರದಿ ಬೆಳೆ, ನೈಸರ್ಗಿಕ ಗೊಬ್ಬರ ಬಳಕೆ ಮತ್ತು ಯಾವುದೇ ಕೃತಕ ಬೆಳವಣಿಗೆಯ ಕಾಯಿಲೆಗಳನ್ನು ತಪ್ಪಿಸುವುದು. ಪರಿಸರ ಮತ್ತು ಆರೋಗ್ಯದ ಬಗ್ಗೆ ಇಂದಿನ ದಿನಗಳಲ್ಲಿ ಕಾಳಜಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಆರೋಗ್ಯಕರವಾಗಿರಲು ಜನರು ಸಾವಯವ ಆಹಾರಗಳನ್ನೇ ಆಯ್ಕೆಯನ್ನ ಮಾಡುತ್ತಿದ್ದಾರೆ. ಸಾವಯವ ಕೃಷಿಯ ಮೂಲಕ ಚಳಿಗಾಲದಲ್ಲಿ ತರಕಾರಿಗಳನ್ನು ಬೆಳೆಯಬಹುದು. ಸಾವಯವ ಕೃಷಿ ತುಂಬಾ ಸುಲಭ ಮತ್ತು ಇದನ್ನು ಸ್ವಲ್ಪ ಹಾಗೂ ದೊಡ್ಡ ಜಾಗದಲ್ಲಿ ಮಾಡಬಹುದು. ಸಾವಯವ ಕೃಷಿ ಮೂಲಕ ಚಳಿಗಾಲದಲ್ಲಿ ಬೆಳೆಯಬಹುದಾದ ತರಕಾರಿ ಬೆಳೆಗಳತ್ತ ನೋಡುವುದಾದರೆ ಸೂಕ್ತ ಮತ್ತು ಆಯ್ಕೆಯ ಬೆಳೆಯನ್ನ ಬಳಸಬೇಕು. ಚಳಿಗಾಲವು ವಿಶ್ವದ ಪ್ರತಿಯೊಂದು ಭಾಗದಲ್ಲಿ ಭಿನ್ನವಾಗಿರುತ್ತೆ. ಕೆಲವು ಭಾಗದಲ್ಲಿ ಇದು ವಿಪರೀತವಾಗಿರಬಹುದು ಮತ್ತೆ ಕೆಲವು ಭಾಗದಲ್ಲಿ ಕಡಿಮೆ ಆಗಿರುತ್ತೆ. ಸಾವಯವ ಕೃಷಿ ಮೂಲಕ ಚಳಿಗಾಲದ ಬೆಳೆ ಬೆಳೆಸುವಾಗ ಅದನ್ನು ಬೆಳೆಸುವ ಉಷ್ಣಾಂಶದಲ್ಲಿ ಅದು ಬದುಕಬಹುದೇ ಎನ್ನುವುದನ್ನು ಪರಿಶೀಲಿಸಬೇಕು. ಪ್ರತಿಯೊಂದು ತರಕಾರಿಯೂ ತನ್ನದೇ ಆದ ತಾಪಮಾನ ಸಹಿಷ್ಣುತೆಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಈರುಳ್ಳಿ ತಂಪಾದ ಹವಾಮಾನಕ್ಕೆ ಹೊಂದಿಕೊಳ್ಳಬಹುದು. ಇದನ್ನು 18 ಡಿಗ್ರಿ ಸೆಲ್ಸಿಯಸ್ ತನಕದ ತಾಪಮಾನದಲ್ಲೂ ಬೆಳೆಯಲಾಗುತ್ತೆ. ಇನ್ನು ಬೆಳೆ ಸರದಿಯನ್ನ ಪಾಲಿಸಬೇಕಾಗತ್ತೆ. ಸಾವಯವ ಕೃಷಿಯ ಪ್ರಮುಖ ವಿಧಾನವೆಂದರೆ ತರಕಾರಿ ಮತ್ತು ಬೆಳೆಯನ್ನ ಬದಲಾಯಿಸುತ್ತಿರುವುದು. ಒಂದೇ ರೀತಿಯ ತರಕಾರಿ ಬೆಳೆಯುತ್ತಿದ್ದರೆ ಆಗ ಮಣ್ಣು ತನ್ನ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೆ. ತರಕಾರಿ ಬೆಳೆ ಬದಲಾವಣೆಯಿಂದ ಕೀಟಗಳು ಹಾನಿ ಉಂಟು ಮಾಡುವುದನ್ನು ತಡೆಯಬಹುದು. ಪ್ರತಿ ಋತುವಿನಲ್ಲಿ ಭಿನ್ನ ಭಿನ್ನ ಬೆಳೆಗಳನ್ನು ಮಾಡುವುದು ಒಳ್ಳೆಯದು. ಇನ್ನು ತಡೆ ಹಾಕಬೇಕಾಗತ್ತೆ. ಚಳಿಗಾಲದ ತರಕಾರಿಗಳನ್ನು ಶೀತ ಮತ್ತು ಶುಷ್ಕ ಗಾಳಿಯಿಂದ ತಡೆಯಬೇಕು. ಹೀಗೆ ಮಾಡಲು ನೈಸರ್ಗಿಕ ತಡೆಗೋಡೆಯನ್ನು ಹಾಕಬೇಕು. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಮರಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಪೊದೆ ಗಿಡಗಳನ್ನು ಇದಕ್ಕಾಗಿ ಬೆಳ್ಕೊಳ್ಬೇಕು. ಗಾಳಿಯನ್ನು ತಡೆಯುವಂತೆ ಮನೆಯ ಗೋಡೆ ಇದ್ದರೆ ಅದರ ಹಿಂದುಗಡೆ ತರಕಾರಿಯನ್ನು ಬೆಳೆದುಕೊಳ್ಳುವುದು ಒಳಿತು. ತಡೆ ಕೇವಲ ಗಾಳಿಗೆ ಮಾತ್ರವೇ ಹೊರತು ಸೂರ್ಯನ ಕಿರಣಗಳಿಗಲ್ಲ. ಇನ್ನು ನೈಸರ್ಗಿಕ ಗೊಬ್ಬರಗಳನ್ನು ಬಳಸುವುದು ಒಳಿತು. ಸಾವಯವ ಕೃಷಿ ಎಂದರೆ ನೈಸರ್ಗಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಬಳಸುವುದು. ಸಾವಯವ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಬಳಸಬಾರದು. ಈ ಗೊಬ್ಬರಗಳು ಮಣ್ಣಿಗೆ ಹಾನಿಯನ್ನು ಉಂಟು ಮಾಡಿ ಅದು ಪೋಷಕಾಂಶ ಕಳೆದುಕೊಳ್ಳುವಂತೆ ಮಾಡುತ್ತೆ. ಚಳಿಗಾಲದ ತರಕಾರಿಗಳನ್ನು ಸಾವಯವ ಕೃಷಿ ಮೂಲಕ ಬೆಳೆಸುವುದಾದರೆ ನೈಸರ್ಗಿಕ ಗೊಬ್ಬರಗಳಾದ ಅಳಿದುಳಿದ ಆಹಾರ ಪದಾರ್ಥಗಳು ಮತ್ತು ಮೇವು, ಪ್ರಾಣಿಯ ಮಲ, ಬೇರೆ ಕಡೆಗಳಲ್ಲಿ ಕೊಯ್ಲು ಮಾಡಿದ ಬೆಳೆಗಳ ಅವಶೇಷ ಹೀಗೆ ಇನ್ನಿತರ ವಸ್ತುಗಳನ್ನು ಗೊಬ್ಬರವಾಗಿ ಬಳಸಬಹುದು. ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಮತ್ತು ಸಸ್ಯಗಳಿಗೆ ತುಂಬಾ ಉಪಯೋಗಿ. ರಾಸಾಯನಿಕ ಕೀಟನಾಶಕಗಳ ಬದಲಿಗೆ ನೈಸರ್ಗಿಕ ಕೀಟನಾಶಕಗಳನ್ನು ಬೆಳೆಗಳಿಗೆ ಬಳಸಬೇಕು. ಹಸಿ ಗೊಬ್ಬರ ಮತ್ತು ಮಿಶ್ರ ಗೊಬ್ಬರ. ಹಸಿ ಗೊಬ್ಬರ ಮತ್ತು ಮಿಶ್ರ ಗೊಬ್ಬರ ಸಾವಯವ ಕೃಷಿಯ 2 ವಿಧಾನಗಳು. ಹಸಿ ಗೊಬ್ಬರವೆಂದರೆ ಬೀಜ ಬಿತ್ತನೆ ಮಾಡುವ ಮೊದಲು ಹಸಿರು ಎಲೆ, ಉಳಿದ ತರಕಾರಿ ಮತ್ತು ಮಣ್ಣಿನ ಸಣ್ಣ ಪದರವನ್ನ ಮಾಡುವುದು. ಇದು ಸೂಕ್ಷ್ಮಾಣುಜೀವಿಗಳನ್ನು ಹೆಚ್ಚಿಸುತ್ತದೆ.
ಮತ್ತು ಬೆಳೆ ಬೇಗನೆ ಬೆಳೆಯಲು ನೆರವಾಗುತ್ತೆ. ಅಲ್ಲದೆ ಚಳಿಗಾಲದಲ್ಲಿ ಸಸ್ಯಗಳನ್ನು ಬೆಚ್ಚಗೆ ಇರುವಂತೆ ಮಾಡುತ್ತೆ. ಸಾವಯವ ಕೃಷಿಯಲ್ಲಿ ಮಿಶ್ರ ಗೊಬ್ಬರವನ್ನು ಬಳಸುವುದರಿಂದ ಸಸ್ಯಗಳು ಬೇಗನೆ ದೊಡ್ಡದಾಗಲು ನೆರವಾಗುತ್ತೆ. ಸಸ್ಯಗಳ ತ್ಯಾಜ್ಯ, ಪ್ರಾಣಿಗಳ ಮಲಮೂತ್ರ ಮತ್ತು ಇತರ ಕೆಲವು ವಸ್ತುಗಳನ್ನು ಬಳಸಿಕೊಂಡು ಮಿಶ್ರ ಗೊಬ್ಬರವನ್ನು ತಯಾರು ಮಾಡಲಾಗುತ್ತೆ. ಸಾವಯವ ಕೃಷಿ ಮೂಲಕ ಚಳಿಗಾಲದ ತರಕಾರಿ ಬೆಳೆಯಲು ಈ ರೀತಿಯ ಕ್ರಮಗಳನ್ನು ಅನುಸರಿಸುವುದು ಒಳಿತು. ಹಾಗೆಯೇ ಸಾವಯವ ಕೃಷಿಯ ಮೂಲಕ ಮಾಡಿದ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ, ಅಲ್ಲದೆ ತುಂಬಾ ರುಚಿಯಿಂದ ಕೂಡಿರುತ್ತೆ. ರೈತ ಬಾಂಧವರೇ, ಇದುವರೆಗೆ ಸಾವಯವ ಪದ್ಧತಿಯಲ್ಲಿ ಚಳಿಗಾಲದಲ್ಲಿ ತರಕಾರಿ ಬೆಳೆಗಳ ಸಾಗುವಳಿ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.